ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ಏಕಾದಶಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ನಾವು ಹೊರಟಿದ್ದು ಉಡುಪಿಯ ಫೇಮಸ್ ಕೃಷ್ಣ ಮಠಕ್ಕೆ. ಚಂದ ಚಂದ ಗೊಂಬೆಗಳನ್ನ ನೋಡ್ಕೊಂಡು ನಾವು ಟೆಂಪಲ್ಗೆ ರೀಚ್ ಆದ್ವಿ. ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯ: ಮರೆಯಲಾಗದಂತ ವ್ಯಕ್ತಿಗಳನ್ನು ಕ್ಷಮಿಸಿ ಬಿಡಿ, ಕ್ಷಮಿಸಲಾಗದಂತ ವ್ಯಕ್ತಿಗಳನ್ನು ಮರೆತು ಬಿಡಿ. ಜೈ ಶ್ರೀ ಕೃಷ್ಣ ಅಂತ ಟೆಂಪಲ್ ಒಳಗೆ ಹೋಗಕ್ಕೆ ಕ್ಯೂ ನಿಂತ್ಕೊಂಡ್ವಿ. ಕ್ಯೂ ನೋಡಿ ತಲೆ ಬಿಸಿ ಆಯ್ತು, ಬಟ್ ಇಂತ ಮುದ್ದಾದ ಕೃಷ್ಣ ನೋಡಿ ಮೈಂಡ್ ರಿಫ್ರೆಶ್ ಆಯ್ತು. ಹಾಗೆ ಇಲ್ಲಿ ಸೌದೆಯಲ್ಲಿ ಎಷ್ಟು ಒಳ್ಳೆ ಆರ್ಟ್ ಮಾಡಿದ್ದಾರೆ ಅಂತ ಮಾತಾಡ್ಕೊಂಡು ಕ್ಯೂ ಅಲ್ಲಿ ಮುನ್ನಡೆದ್ವಿ. ತುಂಬಾ ದೂರದಿಂದ ಇಲ್ಲಿಗೆ ಬರ್ತಾರೆ ಅಂತ ತಿಳಿದು ಖುಷಿ ಆಯ್ತು. ಅಂತೂ ಇಂತೂ ನಾವು ಒಳಗ್ ಬಂದ್ವಿ. ಅಲಂಕಾರ ನೋಡಕ್ಕೆ 2 ಕಣ್ಣು ಸಾಲದು, ಶ್ರೀಕೃಷ್ಣನ್ ನೋಡಕ್ಕೆ ಎಷ್ಟು ಕಣ್ಣಿದ್ರು ಸಾಲದು. ನಾವ್ ರೀಚ್ ಆದಾಗ ಪೂಜೆ ಆಗ್ತಿತ್ತು. ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗ್ ಬಂದಾಗ ಇನ್ನೊಂದು ಪುಟ್ಟ ಕೃಷ್ಣ ಡಾನ್ಸ್ ಮಾಡ್ತಿದ್ದ. ನಾವು ಗಣಪತಿ ದರ್ಶನ ಮುಗಿಸ್ಕೊಂಡು ಗೋಶಾಲೆಗೆ ಹೋದ್ವಿ.